ಕಳಿಸ್ಕೊಡ್ತೀವಿ. ಕಲ್ಯಾಣ ಕರ್ನಾಟಕ ಭಾಗದ ರೈತರು ಅತಿವೃಷ್ಟಿಯಿಂದ ಅಪಾರ ಪ್ರಮಾಣದ ಬೆಳೆ ನಷ್ಟವನ್ನು ಅನುಭವಿಸುತ್ತಿದ್ದು, ಸರ್ಕಾರ ಕೂಡಲೇ ನಷ್ಟ ಪರಿಹಾರ ನೀಡಬೇಕು ಎಂದು ಭಾರತೀಯ ಕ್ರಾಂತಿಕಾರಿ ಕಿಸಾನ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷ ಎಂಎನ್ ಕುಕನೂರು ಒತ್ತಾಯಿಸಿದ್ದಾರೆ. ಕೊಪ್ಪಳದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೈತರು 10 ವರ್ಷಗಳಿಂದ ಸಮಸ್ಯೆ ಎದುರಿಸುತ್ತಿದ್ದರೂ ಸರ್ಕಾರ ನಿರ್ಲಕ್ಷ್ಯ ವಹಿಸುತ್ತಿದೆ. ಬೆಳೆದ ಮೆಕ್ಕೆಜೋಳಕ್ಕೆ ಪ್ರತಿ ಕೆಜಿಗೆ 350 ರೂಪಾಯಿ ಬೆಲೆಯ ಜೊತೆಗೆ ಖರೀದಿ ಕೇಂದ್ರಗಳನ್ನು ತೆರೆಯಬೇಕು. ರಾಜ್ಯದಲ್ಲಿ ಪಾತಾಳಕ್ಕೆ ಕುಸಿದಿರುವ ಈರುಳ್ಳಿ ಬೆಲೆಗೆ ಸರ್ಕಾರ ಪ್ರತಿ ಕೆಜಿಗೆ 25 ರೂಪಾಯಿ ಬೆಂಬಲ ಬೆಲೆ ನಿಗದಿ ಮಾಡಬೇಕೆಂದು ಆಗ್ರಹಿಸಿದರು. 2200 ಬಂದಿದೆ. ಈಗ ನಿನ್ನೆಯಿಂದ 2200 ತಗೋತಾ ಇದ್ದಾರೆ. ನಮ್ಮ ಬೇಡಿಕೆ ಏನಿದೆ ಅಂದ್ರೆ ಅದೇ 1700 ಇತ್ತು. ಈಗ 2200 ಬಂದಿದ್ದಾರೆ. ಈಗ ಸದ್ಯ ಇಷ್ಟು ದಿನ 1700 2000 ಒಳಗೆ ಖರೀದಿ ಮಾಡಿದ್ದಾರೆ. ನಮ್ಮ ಬೇಡಿಕೆ ಏನಿದೆ ಅಂದ್ರೆ 3500 ರೂಪಾಯಿ ಖರೀದಿ ಮಾಡಬೇಕು. ಬೆಂಬಲ ಬೆಲೆಯನ್ನು ಘೋಷಣೆ ಮಾಡಬೇಕು. ಬರೀ ಸರ್, ಆಮೇಲೆ ಏನಿದೆ, ಪ್ರತಿ ರೈತ ಬೆಳೆದಂತ ಬೆಳೆಗೆ 1000 ರೂಪಾಯಿ ಪ್ರೋತ್ಸಾಹ ಧನ ನೀಡಬೇಕಂತ ನಮ್ಮ ಬೇಡಿಕೆ ಇದೆ. ಯಾವುದೇ ಬೆಳೆ ಬೆಳೆಯಿಲ್ಲ ಅವರು. ಈಗ ನೋಡಿ, ಎಲ್ಲಿ ಬೆಳಗಾವಿ ಈ ಭಾಗದಾಗ, ಬಾಗಲಕೋಟೆ ಭಾಗದಾಗ ಕಬ್ಬು ಬೆಳೀತಾರೆ. ಈ ಕಬ್ಬಿಗೆ ಏನೈತಿ, ಬೆಂಬಲ ಬೆಲೆ ಇಲ್ಲ. 2800 2500 ನಾವು ಪ್ರತಿನಿತ್ಯ ಹೋರಾಟ ಮಾಡ್ತಾ ಇದ್ದೀವಿ. ಈಗೂ ಹೋರಾಟ ನಡೆದಿದೆ ರೈತ ಸಂಘಟನೆಯಿಂದ. ನಮ್ಮ ಬೇಡಿಕೆ ಏನೇ, ಕನಿಷ್ಠ ಒಂದು 4500 ಕಬ್ಬಿಗೆ ಬೆಲೆಯನ್ನು ನಿಗದಿ ಮಾಡಿ ಸರ್ಕಾರ ಅಂತ ಹೇಳ್ತಾ ಇದ್ದೀವಿ. ನಿನ್ನೆ ಜಿಲ್ಲಾಧಿಕಾರಿಗಳು ಘೋಷಣೆ ಮಾಡಿದ್ರು 3000 ಕೊಡ್ತಾ ಇದ್ದೀವಿ, 50 ರೂಪಾಯಿ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಾರೆ. 50 ರೂಪಾಯಿ ಜಾಸ್ತಿ ಮಾಡೋದ್ರಿಂದ ಯಾವುದು ರೈತರಿಗೆ ಸಹಾಯ ಮಾಡೋದಕ್ಕೆ ಆಗೋದಿಲ್ಲ. ನಮ್ಮ ಬೇಡಿಕೆ ಏನಂದ್ರೆ ಕನಿಷ್ಠ ಒಂದು 3500 ಈ ವರ್ಷ 3500 ಕೊಟ್ಟರೆ ನಾವು ಏನೈತಿ ಕಬ್ಬನ್ನ ಇದಕ್ಕೆ ಕೊಡ್ತೀವಿ, ಫ್ಯಾಕ್ಟ್ರಿಗಳು ಕೊಡ್ತೀವಿ. ಇಲ್ಲಾಂದ್ರೆ ನಾವೇ ಏನಿದೆ ಬೆಲ್ಲ ತಯಾರು ಮಾಡಿಬಿಟ್ಟು ಇಡೀ ರಾಜ್ಯಕ್ಕೆ ಮತ್ತು ಇಡೀ ದೇಶಕ್ಕೆ ನಾವು ಬೆಲ್ಲವನ್ನು ತಯಾರು ಮಾಡಿ ನಾವೇ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈ ಮೂಲಕ ಏನೈತಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ವಿ. ಯಾಕಂದ್ರೆ ಕಟಾವು ಮಾಡಿ ಅಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಆದೇಶ ಮಾಡಿದೆ, ಎಲ್ಲ ಸಕ್ಕರೆ ಇವರಿಗೆ ನೀವು ಪ್ರಾರಂಭ ಮಾಡ್ರಿ ಅಂತ ಹೇಳಿ. ಬಟ್ ರೈತರಿಗೆ ಏನೈತಿ ಬೆಲೆ ಕೊಡಿ ಅಂತ ಹೇಳ್ಬಿಟ್ಟು ಯಾರು ಸರ್ಕಾರ ಆದೇಶ ಮಾಡಲ್ಲ. ಏನಂದ್ರೆ ಈ ಸಂದರ್ಭದಲ್ಲಿ ದೊಡ್ಡ ಬರಮಣ್ಣ, ಹನುಮೇಶ್, ಎಸ್ಎಚ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಭಾನುವಾರ ರಾತ್ರಿ ಸುರಿದ ಭಾರಿ ಮಳೆಯಿಂದಾಗಿ ಗುಬ್ಬಿ ತಾಲೂಕಿನ ನಂದಿ